ನಮಸ್ಕಾರ. ಇವತ್ತು ನಾನೊಂದು ಒಳ್ಳೆಯ ಎನರ್ಜಿ ಡ್ರಿಂಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆಗೆ ಒಂದು ತಂಪಾಗಿರುವಂಥ ಡ್ರಿಂಕ್ ಅಂತಂದರೆ ಸುಳ್ಳಾಗೋದಿಲ್ಲ. ದೇಹಕ್ಕೆ ತಂಪು, ಉಷ್ಣತೆನ ಕಡಿಮೆ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿ ಇಡುತ್ತೆ ಈ ಒಂದು ರಾಗಿ ಜ್ಯೂಸ್. ರಾಗಿ ಜ್ಯೂಸ್ ಅಂದ ತಕ್ಷಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಎಲ್ಲರೂ ಕೂಡ ಇದನ್ನು ಕುಡಿಬೋದು. ಇದರಿಂದ ನಿಮಗೆ ಎಷ್ಟೇ ನೋವಿದ್ದರೂ, ಕೈಕಾಲು ನೋವಿದ್ದರೂ, ಸೊಂಟ ನೋವಿದ್ದರೂ, ಹಾಗೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಿ ಅಂದರೆ ಈ ಡ್ರಿಂಕ್ಸ್ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಫಸ್ಟು ನಾನು ಇಲ್ಲಿ ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ತೊಗೊಂಡು ಅದನ್ನು ಒಂದು 15ರಿಂದ 20 ನಿಮಿಷ ನೀರಿನಲ್ಲಿ ಹಾಕಿ ಬಿಡಬೇಕಾಗುತ್ತೆ, ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನೆಕ್ಸ್ಟು 1 ಕಪ್ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಅಳತೆ ಪ್ರಕಾರ ಹೇಳುವಾಗಿದ್ದರೆ 1 ಕಪ್ಪಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ನೀಟಾಗಿ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ಈ ಹಿಟ್ಟೇನಿದೆ ನೋಡಿ ಗಟ್ಟಿ ಇರುತ್ತೆ, ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಏನಿದೆ ಸ್ವಲ್ಪ ನೀರು ಥರ ಆಗಬೇಕು. ಹಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಗಂಟು ಉಳಿಬಾರ್ದು. ಹಾಗಾಗಿ ನಾನು ಈ ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. 1 ಕಪ್ ಕರೆಕ್ಟಾಗಿ 1 ಕಪ್ ನೀರನ್ನು 1 ಕಪ್ ಹಿಟ್ಟಿಗೆ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ರಾಗಿ ಹಿಟ್ಟಿದ್ರೆ ಸಾಕು, ಯಾವುದೇ ರೀತಿಯಾದಂಥ ರೋಗಗಳು ಸುಳಿಯುವುದಿಲ್ಲ. ಹತ್ತಿರ BP, ಶುಗರ್ ಯಾವುದೇ ರೀತಿಯಾದಂತಹ ರೋಗಗಳು ಬರಲಾರ್ದಂಗೆ ತಡೆಯುತ್ತೆ. ರಾಗಿ ಹಿಟ್ಟಿನಲ್ಲಿರುವಂಥ ಶಕ್ತಿ ನಿಮಗೆಲ್ಲ ಗೊತ್ತಿರುತ್ತೆ. ಇದನ್ನು ನೀವೇನಾದರೂ ವೆಯ್ಟ್ ಲಾಸ್ ಮಾಡೋ ಹಾಗಿದ್ರೆ ದಿನಾಲು 1 ಟೈಮ್ ಕುಡೀರಿ. ಇದನ್ನು ನೀವು ಕಂಟಿನ್ಯೂ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಹಾಗೆ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಕೈಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಅಂತೆಲ್ಲ ಹೇಳ್ತಿರ್ತೀರಲ್ವ, ಅದು ಕೂಡ ಕಮ್ಮಿ ಆಗುತ್ತೆ. ಇಲ್ಲಿ ಅಳತೆ ಪ್ರಕಾರ ಹೇಳೋ ಹಾಗಿದ್ರೆ 1 ಕಪ್ ನಾನು ರಾಗಿ ಹಿಟ್ಟು ತೊಗೊಂಡಿರೋದಕ್ಕೆ ನಾನು 6 ಕಪ್ ಹಾಕ್ತಾಯಿದ್ದೀನಿ. 5 ಕಪ್ ಏನಿದೆ ಈ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇನ್ನೂ 1 ಕಪ್ ಏನಿದೆ ನಾನು ಹಿಟ್ಟು ಬಳಸಬೇಕಾದ್ರೆ ಅದನ್ನು ತೆಳುವಾಗಿ ಮಾಡ್ಕೊಳಕ್ಕೋಸ್ಕರ ಹಾಕ್ಕೊಂಡಿರೋದು. ಟೋಟಲ್ 6 ಕಪ್ ಆಗುವಷ್ಟು ನೀರನ್ನು 1 ಕಪ್ ರಾಗಿ ಹಿಟ್ಟಿಗೆ ಹಾಕಿದ್ದೀನಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಗ್ಯಾಸನ್ನು ಜೋರಾಗಿ ಇಟ್ಕೊಂಡು ಒಂದೇ ರೊಟ್ಟಿನಲ್ಲಿ ಕಲಿಸ್ತಾ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಇದರಲ್ಲಿ ಗಂಟಾಗುತ್ತೆ. ಹಾಗಾಗಿ ಇದನ್ನು ನೀವು ಕಂಟಿನ್ಯೂ ತಿರುಸ್ತಾನೆ ಇರಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಈ ರೀತಿ ಚೇಂಜ್ ಆಗಿ ಗಟ್ಟಿಯಾಗಿ ಬರೋವರೆಗೆ ಏನಿದೆ ರಾಗಿನ ನಾವು ಹಾಗೆ ತಿರುಸ್ತಾನೆ ಇರಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗಂಜಿ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಉಪ್ಪು ಏನು ಬಳಸ್ತಾ ಇಲ್ಲ, ಸಕ್ಕರೆ, ಉಪ್ಪು ಏನು ಬಳಸ್ತಾ ಇಲ್ಲ. ಇದನ್ನು ಕೇವಲ ನೀರು ಹಾಕಿ ರಾಗಿನ ಕುದಿಸ್ಕೊತಾ ಇರೋದು. ಈ ಒಂದು ಕುದಿ ಚೆನ್ನಾಗಿ ಬರೋವರೆಗೂ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಈ ಒಂದು ಡ್ರಿಂಕ್ಸ್ನ ನೀವು 1 ಟೈಮ್ ಮಾಡ್ಕೊಳ್ಳಿ. ಈ ಬೇಸಿಗೆಗಾಲಕ್ಕೆ ದೇಹಕ್ಕೆ ತಂಪು, ಉಷ್ಣತೆನ ಕಡಿಮೆ ಮಾಡುತ್ತೆ. ಹಾಗೆ ನಿಮಗೆ ಹೆಚ್ಚಾಗಿ ಏನಾದರೂ ಚರ್ಮ ರೋಗದ ಪ್ರಾಬ್ಲಮ್ ಇತ್ತು ಅಂತಂದರೆ, ಈ ಬೇಸಿಗೆಗಾಲದಲ್ಲಿ ಸಣ್ಣ ಸಣ್ಣ ಮೊಡವೆಗಳಾಗ್ತಾ ಇದ್ದಾವೆ ಅಂದರೆ ಈ ರಾಗಿ ಗಂಜಿ ಕುಡಿಯೋದ್ರಿಂದ ನಿಮಗೆ ಜಲ್ದಿ ಅವೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಮೊದಲೇ ಹೇಳಿರೋ ಹಾಗೆ ಕೈಕಾಲು ನೋವು ಕೂಡ ಕಮ್ಮಿ ಆಗುತ್ತೆ. ಸೆಳೆತ ಆಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಎಲ್ಲವೂ ಕೂಡ ಮಾಯವಾಗುತ್ತೆ. ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಫ್ಲೇಮ್ ಏನಿದೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಜಿಗಿ ಬರಬೇಕು ಅಂತಾರಲ್ವ, ಆ ರೀತಿ ಜಿಗಿ ಬರೋವರೆಗೆ ಇದನ್ನು ಕುದಿಸ್ತಾ ಇರಬೇಕು. ಈ ಒಂದು ಕೆಳಗಡೆ ಹೊತ್ತೋಕೆ ಸ್ಟಾರ್ಟ್ ಆಗಿದೆ ಅಂತಂದರೆ, ಈಗ ನೋಡಿ ನಾವು ನಿಮಗೆ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಏನಾದರೂ ಅಂಟಂಟಾಗಿ ಗಟ್ಟಿಯಾಗಿ ಆಗ್ತಾ ಇದೆ ಅಂದರೆ ನಮ್ಮ ರಾಗಿ ಏನಿದೆ ರೆಡಿ ಆಗಿದೆ ಅಂತ ಅರ್ಥ. ಈಗ ನೀವು ಫ್ಲೇಮ್ನ ಬೇಕಾದ್ರೆ ಬಂದ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಟರು ನಡೆಯುತ್ತೆ. ನೋಡಿ, ಇವಾಗ ಕುದ್ದಿದೆ. ಈಗ ನಾನು ಗ್ಯಾಸ್ನ ಬಂದ್ ಮಾಡ್ಕೊತಾ ಇದ್ದೀನಿ. ಬಂದ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಬಿಸಿ ಇರೋದನ್ನು ಆರೋದಕ್ಕೆ ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಸಬ್ಜಾ ಸೀಡ್ಸ್ ಏನಿದೆ ಅದು ಕೂಡ ಆ್ಯಕ್ಟಿವ್ ಆಗಿದೆ. ನೋಡಿ, ಈ ರೀತಿ ಆ್ಯಕ್ಟಿವೇಟ್ ಆದಮೇಲೆ 1 ಕಪ್ ಆಗುವಷ್ಟು, 1 ಗ್ಲಾಸ್ ಆಗುವಷ್ಟು ಚಾ ಕುಡಿಯೋ ಕಪ್ ಇರುತ್ತಲ್ವ, ಆ ಗ್ಲಾಸಿನಿಂದ ನಾನು 1 ಗ್ಲಾಸ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಕೂಡ ಒಂದು ಸೈಡ್ ಕುದಿಸಿ ಸೈಡಿಗೆ ಇಟ್ಕೊಂಡು ಬಿಡೋಣ. ಈಗ ರೆಡಿಯಾಗಿರುವಂತಹ ರಾಗಿ ಏನಿದೆ ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ಉಪ್ಪು, ಸಕ್ಕರೆಯನ್ನು ಬಳಸಿಲ್ಲ ಅಂತ ಹೇಳಿದ್ನಲ್ವ. ಸೊ ಇದನ್ನು ನೀವು ಹಾಲಿಗೆ ಹಾಕ್ಕೊಂಬಿಡಿ. ನೀವೇನಾದರೂ ಸಕ್ಕರೆ, ಉಪ್ಪು ಏನು ಬಳಸಲಾರದೆ ಕೂಡ ಈ ಹಾಲಿನಲ್ಲಿ ಹಾಕಿಬಿಟ್ಟು ಮಿಶ್ರಣನ ಮಾಡಿಬಿಟ್ಟು ಕುಡಿಬಹುದು. ನಿಮ್ಗೆ ಏನಾದರೂ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅನ್ನೋ ಹಾಗಿದ್ರೆ ಬೆಲ್ಲನ ಯೂಸ್ ಮಾಡ್ಬೋದು. ಬೆಲ್ಲ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಆರ್ಗ್ಯಾನಿಕ್ ಇರುವಂತಹ ಬೆಲ್ಲನೇ ಹೆಚ್ಚಾಗಿ ತೊಗೊಳೋದಕ್ಕೆ ಟ್ರೈ ಮಾಡಿ. ನಾನೀಗ ಈ ಒಂದು ಹಾಲಿನಲ್ಲಿ ಈ ರಾಗಿ ಏನು ಮಾಡ್ಕೊಂಡಿದ್ನಲ್ವ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿಯಾದಂಥ ಇದನ್ನು ಶೋಧಿಸೋದು ಏನು ಮಾಡ್ತಾ ಇಲ್ಲ, ಸೀದಾ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ರೆಡಿಯಾಗಿರುವಂತಹ ಎನರ್ಜಿ ಆದಂಥ ಡ್ರಿಂಕ್ ರೆಡಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಸಬ್ಜಾ ಸೀಡ್ಸ್ ಏನೇನು ಇಟ್ಕೊಂಡಿದ್ವಲ್ವ ಅದನ್ನು ಗ್ಲಾಸಿಗೆ ಹಾಕೊಳ್ಳೋಣ. ಇದನ್ನು ನೀವು ದಿನಕ್ಕೆ 1 ಸತಿ ಅಥವಾ 3 ದಿನಗಳ ಕಾಲ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಉಷ್ಣತೆ ಇದ್ದರೂ ಅದು ಕೂಡ ಕಮ್ಮಿ ಆಗುತ್ತೆ. ದೇಹನ ತಂಪು ಮಾಡುತ್ತೆ, ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ. ಈ ಡ್ರಿಂಕ್ನ ವೆಯ್ಟ್ ಲಾಸ್ ಮಾಡೋ ಹಾಗಿದ್ರೆ ದಿನಾಲೂ ರಾತ್ರಿ ಕುಡಿಬೋದು. ಒಂದು ವಾರದವರೆಗೂ ನೀವು ಇದನ್ನು ಕುಡಿದು ನೋಡಿ, ನಿಮ್ಮ ವೇಟ್ನಲ್ಲಿ ಏನಾದರೂ ಡಿಫ್ರೆನ್ಸೇಷನ್ ಅನಿಸುತ್ತೆ. ಹಾಗಿದ್ದಾಗ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಎನರ್ಜಿಗೋಸ್ಕರ ನೀವು ಬೆಳಗ್ಗೆ ಹೊತ್ತು ನಿಮಗೆ ಏನಾದರೂ ಸ್ವಲ್ಪ ವೀಕ್ನೆಸ್ ಅನಿಸ್ತಾ ಇದ್ದರೆ ನೀವು ಇದನ್ನು ಮಾರ್ನಿಂಗ್ ಟೈಮ್ ತೊಗೊಳ್ಳಿ. ಇದರಿಂದ ನಿಮ್ಮ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯ ತನಕ ರೊಟೀನ್ ಏನಿದೆ ಅದು ಎನರ್ಜೆಟಿಕ್ ಆಗಿರುತ್ತೆ. ನೋಡಿ, ಈ ಡ್ರಿಂಕ್ಸ್ ರೆಡಿ ಆಗಿದೆ. ಇದನ್ನು ನೀವು ದಿನಲ್ಲೂ 1 ಟೈಮ್ ಕೂಡ ತೊಗೋಬಹುದು. ತುಂಬ ಸುಲಭವಾಗಿ ಮಾಡ್ಬೋದು. ಹಾಲು ಹಾಕಿರೋದ್ರಿಂದ ನಿಮ್ಮಲ್ಲಿರುವಂಥ ಕ್ಯಾಲ್ಶಿಯಂ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಹಾಗೆ ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀರಾ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.